ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ದೋಸೆ ಹಿಟ್ಟಿನಿಂದ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಸ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗೆ ಮೊಸರಾಗಲಿ ಅಥವಾ ಏನೂ ಆಗಲಿ ಬಳಸೋ ಅವಶ್ಯಕತೆ ಇಲ್ಲ. ಅಷ್ಟೇ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ. ಕಡಾಯಿಗೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿರುತ್ತೆ. ಎಣ್ಣೆ ಕಾದಾದಮೇಲೆ ಹಸಿರು ಮೆಣಸಿನಕಾಯಿನ ಖಾರಕ್ಕೆ ತಕ್ಕಷ್ಟು ಅನುಗುಣವಾಗಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. 2ರಿಂದ 3 ಹಸಿರು ಮೆಣಸಿನಕಾಯಿ. ಅದ್ರ ಜೊತೆಗೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಹಾಕಿರ್ತಕ್ಕಂಥ ಈರುಳ್ಳಿ ಮೆತ್ತಗಾಗೋವರೆಗೂ ಮೊದಲೇ ಬೇಯಿಸ್ಕೊಂಡು ಬಿಡಬೇಕು, ಬಾಡಿಸ್ಕೊಳ್ಬೇಕು. ಇವಾಗ ನೋಡಿ, ಇದಿಷ್ಟ ಆದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಅಂದರೆ ಕ್ವಾಂಟಿಟಿಗೆ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಹಾಗೆ ಒಂದು ಚಿಟಿಕೆ ಅರಿಶಿನ ಕೂಡ ಸೇರಿಸ್ಕೊಂಡು, ಇಲ್ಲಿ ಹಸಿರು ಮೆಣಸಿನಕಾಯಿ ಸೇರಿಸಿದ್ದೀನಿ, ಆದರೂ ಕೂಡ ಅಚ್ಕಾರದ ಪೌಡ್ರು ಅಥವಾ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನು ಅಥವಾ 1/4 ಸ್ಪೂನ್ ಆಗುವಷ್ಟು ಜೀರಾ ಪೌಡ್ರ್ ಕೂಡ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಬೇಕು. ಅಂದರೆ ಹಾಕಿರ್ತಕ್ಕಂಥ ಒಂದು ಮಸಾಲ ಪದಾರ್ಥದ್ದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ, ಇಷ್ಟ ಆಗಿದೆ. ಇವಾಗ ಒಂದು 2ರಿಂದ 3 ಆಲೂಗಡ್ಡೆನ ನಾನಿಲ್ಲಿ ಪೊಟ್ಯಾಟೊನ ಬೇಯಿಸಿ ಮ್ಯಾಶ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಕರೆಕ್ಟಾಗಿ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡಿರಬೇಕು. ಇವಾಗ ಇದನ್ನು ಇದ್ರ ಜೊತೆಗೆ ಸ್ವಲ್ಪ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಬಾರ್ದು, ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ನಾವು ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಬೇಕು. ತುಂಬಾ ಈಸಿಯಾಗಿರ್ತಕ್ಕಂಥ ಒಂದು ರೆಸಿಪಿ, ಹಾಗೆ ಅಷ್ಟೇ ಹೆಲ್ದಿಕರವಾಗಿರುತ್ತೆ. ಯಾಕಂದರೆ ಕೆಲವೊಂದು ಸರಿ ನಾವು ದೋಸೆನ ಮಾಡಿರ್ತೀವಿ, ಅದರ ನಂತರ ಹಿಟ್ಟು ಉಳಿದಿತ್ತು ಅಂತಂದರೆ ಉತ್ತಪ್ಪ ಮಾಡಿರ್ತೀವಿ, ಇಲ್ಲ ಪಡ್ ಮಾಡ್ಕೊಂಡು ತಿಂದಿರ್ತೀವಿ. ಬಟ್ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿರೋದಿಲ್ಲ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಕ್ಕಂಥ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ನೋಡಿ, ಸ್ಟಫಿಂಗ್ ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ಇವಾಗ ಇದು ರೆಡಿಯಾಗಿದೆ. ಕಂಪ್ಲೀಟಾಗಿ ತಣ್ಣಗಾಗಬೇಕು. ಹಾಗೆ ಈ ರೀತಿ ಒಂದ್ಸರಿ ನಾವು ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ಹಾಕಿರ್ತಕ್ಕಂಥ ಎಲ್ಲ ಸ್ಪೈಸಸ್ಸು ಇದಕ್ಕೆ ಹೊಂದ್ಕೊಳ್ಳೋ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಕರೆಕ್ಟಾಗಿರ್ತಕ್ಕಂಥ ಒಂದು ಸ್ಟಫಿಂಗ್ ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ತಣ್ಣಗಾಗ್ಲಿಕ್ಕೆ ಇಟ್ಟೋಣ. ಇವಾಗ ನೋಡಿ, ತಣ್ಣಗಾಗಿತ್ತು. ಇದು ಕರೆಕ್ಟಾಗಿ ತಣ್ಣಗಾದಮೇಲೆ ನಾವು ಇದನ್ನು ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಬೇಕು. ಇವಾಗ ಇದು ತಣ್ಣಗಾಗಿದೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ಒಂದು ಆಲೂ ಸ್ಟಫಿಂಗ್ನ ತೊಗೊಂಡು ಈ ರೀತಿ ಉಂಡೆ ಕಟ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಈ ಚಪಾತಿ ಹಿಟ್ಟನ್ನು ನಾವು ಮಾಡಬೇಕಾದ್ರೆ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅಥವಾ ವಡೆ ಮಾಡಬೇಕಾದಾಗ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಆ ರೀತಿ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡು ಇಟ್ಕೊಳ್ಬೇಕು. ಇಡೀ ಉಂಡೆನ ಇಟ್ಕೊಳ್ಬಾರ್ದು. ಈ ರೀತಿ ಪ್ರತಿಯೊಂದನ್ನು ಮಾಡಿ ಇಟ್ಕೊಳ್ತಾ ಹೋಗೋಣ. ನಾನಿಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ಟಫಿಂಗಲ್ಲಿ ಏನಿಲ್ಲ ಅಂತಂದರೂ ಒಂದು 4 ಉಂಡೆಗಳ ರೀತಿಯಲ್ಲಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಒಂದು 4 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾಯಿತು ಅಂತಂದರೆ ಆಲೂಗಡ್ಡೆನ, ಪೊಟ್ಯಾಟೋನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ಮಾತ್ರ ಬೇಯಿಸಿ ಹಾಕ್ಕೊಂಡಿದ್ದೆ. ಒಂದು 4 ರೆಡಿ ಮಾಡಿ ಈ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಈ ರೀತಿ ಬಟ್ಲು ಅಥವಾ ಪ್ಲೇಟ್, ಸ್ಮಾಲ್ ಆಗಿರ್ತಕ್ಕಂಥ ಪ್ಲೇಟ್ ಆದರೂ ತೊಗೊಳ್ಳಿ, ಅಥವಾ ಚಟ್ನಿ ಬಟ್ಲ ಇರುತ್ತಲ್ಲ ಅದನ್ನಾದರೂ ತೊಗೊಳ್ಳಿ. ಆದರೆ ಸ್ಟೀಲಿಂದ ತೊಗೊಳ್ಬೇಕಾಗತ್ತೆ. ಇದಕ್ಕೆ ಒಂದೊಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ನಾವು ರೆಡಿ ಮಾಡ್ಕೊಳ್ಬೇಕು. ಇದನ್ನು ನಾವು ಹಬೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಈ ರೀತಿ ಎಣ್ಣೆ, ನಿಮ್ಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ತುಪ್ಪ ಆದರೂ ಹಾಕ್ಕೊಳ್ಬೋದು. ಈ ರೀತಿ ಹಾಕ್ಕೊಳ್ತಾ, ಅಥವಾ ಆಯಿಲ್ ಶೀಟ್ ಇತ್ತು ಅಥವಾ ಬಟರ್ ಪೇಪರ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಚ್ಕೊಳ್ತಿದ್ದೀನಿ. ಈ ರೀತಿ ರೆಡಿ ಮಾಡಿ ಮೊದಲೇ ಇಟ್ಕೊಂಡು ಬಿಡೋಣ. ಇವಾಗ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 4 ಅಂತ ಏನಿಲ್ಲ, ನೀವು ಇಡ್ತಕ್ಕಂಥ ಜರಡಿ ಸೈಜಲ್ಲಿ ಹೋಗ್ತದೆ. ಹಾಗಾಗಿ ಇವಾಗ ನೋಡಿ, ಇದು ನಿನ್ನೆ ಮಾಡಿ ಉಳಿದಿರ್ತಕ್ಕಂಥ ಒಂದು ದೋಸೆ ಹಿಟ್ಟು. ನಿನ್ನೆದೇ ಬೇಕು ಅಂತಿಲ್ಲ, ಮಾರ್ನಿಂಗ್ ಮಾಡಿರ್ತದ, ಏನಾದರೂ ಉಳಿದಿತ್ತು ಅಂತಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ನೀವು ಇದನ್ನು ಬಳಸ್ಕೊಳ್ಬೋದು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಆದರೆ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ ಒಂದೇ ಒಂದು ಚಿಟಿಕೆ ಅಡಿಗೆ ಸೋಡಾ ಬಳಸ್ಕೊಳ್ತಿದ್ದೀನಿ. ನಾನು ದೋಸೆ ಹಿಟ್ಟಿಗೆ ಯಾವುದೇ ರೀತಿಯ ಮೊದಲೇ ಸೋಡಾ ಹಾಕಿರಲಿಲ್ಲ, ಹಾಗಾಗಿ 1 ಚಿಟಿಕೆ ಅಡಿಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಇದೆಲ್ಲ ಸೇರಿಸಾದ್ಮೇಲೆ ಒಂದ್ಸರಿ ಕೈ ಆಡಿಸ್ಕೊಳ್ಳೋಣ.
ಒಂದು ಚಿಟಿಕೆ ಅಡುಗೆ ಸೋಡಾ ಸಾಕು. ನೀವೇನಾದರೂ ದೋಸೆ ಹಿಟ್ಟಿಗೆ ಮೊದಲೇ ಹಾಕಿದ್ದಾಯಿತು ಅಂತಂದರೆ ಹಾಕ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ನಾನಿಲ್ಲಿ ಸೇರಿಸಿರಲಿಲ್ಲ, ಹಾಗಾಗಿ ಸೇರಿಸ್ಕೊಂಡಿದ್ದೀನಿ. ಒಂದ್ಸರಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಳ್ಳೋಣ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಒಂದು 4 ಬಟ್ಲಲ್ಲಿ 1 ಬಟ್ಲನ್ನು ನಾನು ಹಾಕಿ ರೆಡಿ ಮಾಡಿ ಇಟ್ಕೊಂಡು ಬೇಯಿಸೋಕೆ ಇಟ್ಕೊಂಡಿದ್ದೆ. ಯಾಕಂದರೆ 4 ಬಟ್ಲು ನಾನು ಹಾಕ್ತಕ್ಕಂಥ ಜರಡಿಗೆ ಹಿಡಿಯೋದಿಲ್ಲ. ಹಾಗಾಗಿ ಇವಾಗ ನೋಡಿ ಈ ರೀತಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಮೇಲ್ಗಡೆ ಎಷ್ಟು ಹಿಟ್ಟು ಹಾಕಿರ್ತೀವಿ ಅಷ್ಟೇ ಹಿಟ್ಟು ಕೆಳಗಡೆನೂ ಹಾಕ್ಕೊಳ್ಬೇಕು. ಹಾಗಾಗಿ ಒಂದು 1/4 ಕಪ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಹೋಗಿ. 3ಕ್ಕೂ ಅಂದರೆ ನೀವು ಎಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಬಟ್ಲು ಅಷ್ಟಕ್ಕೂ ಈ ರೀತಿ 1/4 ಕಪ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ, ದೋಸೆ ಹಿಟ್ಟನ್ನು. ಈ ರೀತಿ ಹಾಕಾದ್ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ಕಡಿಮೆನೂ ಆಗಬಾರ್ದು, ತೀರಾ ಜಾಸ್ತಿನೂ ಆಗಬಾರ್ದು. ಹಾಗಾಗಿ 1/4 ಕಪ್ ಆದರೆ ಸಾಕಾಗಿರುತ್ತೆ. ಈ ರೀತಿ ಹಾಕಾದ್ಮೇಲೆ ನಾವು ರೆಡಿ ಮಾಡಿರ್ತಕ್ಕಂಥ ಆಲೂ ಸ್ಟಫಿಂಗ್ನ ಇದ್ರ ಮೇಲ್ಗಡೆ ಇಡಬೇಕು. ಈ ಒಂದು ರೆಸಿಪಿ ಲಂಚ್ ಬಾಕ್ಸ್ ರೆಸಿಪಿಗೆ ತುಂಬಾ ಪರ್ಫೆಕ್ಟಾಗಿರುತ್ತೆ. ಹಾಗೆ ಯಾವುದೇ ರೀತಿಯ ಎಣ್ಣೆಯಲ್ಲಿ ನಾವು ಕರಿಯೋದಿಲ್ಲ. ಹಬೆಯಲ್ಲಿ ಬೇಯಿಸೋದ್ರಿಂದ ಹೆಲ್ದಿಯಾಗಿರ್ತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ದೋಸೆ ಹಿಟ್ಟು ಅಥವಾ ಪಡ್ಡಿನ ಹಿಟ್ಟು ಇತ್ತು ಅಂತಂದರೆ ಒಂದ್ಸರಿ ಈ ರೀತಿ ಟ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ರೀತಿ ನಾವು ಸ್ಟಫ್ ಮಾಡಿರ್ತಕ್ಕಂಥ ಸ್ಟಫಿಂಗ್ ಏನು ಆಲೂ ಸ್ಟಫಿಂಗ್ ಅದಲ್ಲ ಅದನ್ನು ಈ ರೀತಿ ಇಟ್ಕೊಳ್ಬೇಕು. ಮತ್ತು ಇದ್ರ ಮೇಲ್ಗಡೆ ನಾವು ದೋಸೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಹಾಕ್ಕೊಳ್ಬಾರ್ದು. ಕೆಳಗಡೆ ಎಷ್ಟು ಹಿಟ್ಟು ಕ್ವಾಂಟಿಟಿ ಹಾಕಿರ್ತೀವಿ ಅಷ್ಟೇ ಹಿಟ್ಟನ್ನು ಮೇಲ್ಗಡೆ ಹಾಕ್ಕೊಳ್ಬೇಕು. ಹಾಗೆ ಉಬ್ಬಿ ಬರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಬಟ್ಲಿಂದ ತೆಗಿಯೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಇಟ್ಟಿರ್ತಕ್ಕಂಥ ಆಲೂ ಸ್ಟಫಿಂಗ್ನ ನಾವು ಕ್ಲೋಸ್ ಮಾಡ್ಕೊಳ್ಬೇಕು. ಇವಾಗಿದು ರೆಡಿಯಾಗಿದೆ. ಈ ಸೈಡಲ್ಲಿ ನಾನು ಆಲ್ರೆಡಿ ನೀರು ಕಾಯ್ಲಿಕ್ಕಿಟ್ಟು 1 ಬಟ್ಲನ್ನು ಆಲ್ರೆಡಿ ಇಟ್ಟಿದ್ದೆ. ನೋಡಿ ಯಾವ ರೀತಿ ಉಬ್ಕೊಂಡಿದೆ ಅಂತ ನೋಡ್ತಿದ್ದೀರಲ್ಲ. ಜಸ್ಟ್ 1 ಚಿಟಿಕೆ ಅಡುಗೆ ಸೋಡಾ ಹಾಕಿದ್ದು ಆಯಿತು ಅಂತಂದರೆ ಈ ರೀತಿ ಉಬ್ಬಿಕೊಂಡೇ ಬಂದಿರುತ್ತೆ. ಯಾಕಂದರೆ ಎಲ್ಲನೂ ಒಟ್ಟಿಗೆ ಜೋಡ್ಸೋಕೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಒಂದನ್ನು ನಾನು ಮೊದಲೇ ಇಟ್ಕೊಂಡಿದ್ದೆ. ನೋಡಿ ಇದನ್ನು ತೆಗೆದುಕೊಂಡು ಬಿಡೋಣ. ಹಬೆಯಲ್ಲೇ ಬೇಯಿಸ್ಕೊಳ್ಬೇಕು. ಈ ರೀತಿ ಈ ಸಾಣಿಸೋ ಜರಡಿ, ಸ್ಟೀಲಿನ ಜರಡಿ ಅಥವಾ ಈ ರೀತಿ ಹೋಲಾಗಿರ್ತಕ್ಕಂಥ ಈ ಡೋಕ್ಲಾ ಪ್ಲೇಟ್ ಇರುತ್ತಲ್ಲ ಅದನ್ನು ಇಟ್ಕೊಂಡು ನೀವು ರೆಡಿ ಮಾಡ್ಕೊಳ್ಬೇಕು. ನೋಡಿ ನೀರು ಈ ಥರ ಕುದೀತಿರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಈ ಒಂದು ಹೋಲಾಗಿರ್ತಕ್ಕಂಥ ಒಂದು ಜರಡೆನ ಈ ರೀತಿ ಸ್ಟೀಲ್ ಜರಡೆನ ಇಟ್ಕೊಂಡು ಇದ್ರ ಮೇಲ್ಗಡೆ ನಾವು ರೆಡಿ ಮಾಡಿರ್ತಕ್ಕಂಥ ಬಟ್ಲಿಗೆ ದೋಸೆ ಹಿಟ್ಟು ಹಾಕಿರ್ತಕ್ಕಂಥ ಬಟ್ಲನ್ನ ಒಂದೊಂದನಾಗಿ ಜೋಡಿಸ್ಕೊಳ್ತಾ ಹೋಗಬೇಕು. ನಾನು ಮಾಡಿರ್ತಕ್ಕಂಥ 3 ಕೂಡ ಹಿಡಿಯಲ್ಲ, ಆದರೆ ಅಡ್ಜಸ್ಟ್ ಮಾಡಿರ್ತಾ ಇದ್ದೀನಿ. ನೀವು ಬೇಕು ಅಂದರೆ 2 ಬೇಯಿಸ್ಕೊಳ್ಬೋದು. ಅಥವಾ ಡೋಕ್ಲಾ ಪ್ಲೇಟ್ ದೊಡ್ಡದಿತ್ತು ಅಂತಂದರೆ 4 ಅಥವಾ 5 ಎಟ್ ಎ ಟೈಮ್ ಇಟ್ಕೊಳ್ಬೋದು. ಇದೇ ರೀತಿ ಮಾಡಬೇಕು ಅಂತೇನಿಲ್ಲ. ಸಣ್ಣ ಸಣ್ಣ ಪ್ಲೇಟ್ ಇತ್ತು ಅಂತಂದರೆ ಪ್ಲೇಟಿಗೆ ಕೂಡ ಹಾಕ್ಕೊಂಡು ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ಅಷ್ಟೇ ಹೆಲ್ದಿಯಾಗಿರುತ್ತೆ ರೆಸಿಪಿ. ನೋಡಿ ಈ ರೀತಿ ನಿಧಾನವಾಗಿ ಜೋಡಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಇವಾಗ ನೋಡಿ ಇದನ್ನು ಪ್ಲೇನಾಗಿ ಕೂಡ ಬೇಯಿಸ್ಕೊಳ್ಬೋದು. ಆದರೆ ನಾನು ಇರಲಿ ಅನ್ನೋದಕ್ಕೋಸ್ಕರ ಮೇಲ್ಗಡೆ ಒಂದು ಸ್ವಲ್ಪ ಅಚ್ಚ ಖಾರದ ಪೌಡ್ರ್ ಅಥವಾ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಇದ್ರ ಬದಲಿಗೆ ನೀವು ಮಸಾಲ ಕೂಡ ಹಾಕ್ಕೊಳ್ಬೋದು. ಗರಂ ಮಸಾಲ ಆದ್ರೂ ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು. ಈ ರೀತಿ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಹಾಕಾದ್ಮೇಲೆ ಮೇಲ್ಗಡೆ ಕರೆಕ್ಟಾಗಿ ಕ್ಲೋಸ್ ಆಗ್ತಕ್ಕಂಥ ಒಂದು ಪ್ಲೇಟ್ ಅಥವಾ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 10ರಿಂದ 12 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ 10ರಿಂದ 12 ನಿಮಿಷ ಆಗಿತ್ತು. ತೆಗೆದು ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬೆಂದ್ಕೊಂಡಿದೆ ಅಂತ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಒಂದು ಟೂತ್ಪಿಕ್ ಅಥವಾ ನೈಫ್ ಸಹಾಯದಿಂದ ಒಳಗಡೆ ಒಂದು ಸ್ವಲ್ಪ ಈ ರೀತಿ ಚುಚ್ಚಿ ನೋಡಿದಾಗ ಕರೆಕ್ಟಾಗಿ ಅಂಟ್ತಾ ಇಲ್ಲ ಅಂತಂದರೆ ಬೆಂದ್ಕೊಂಡಿದೆ ಅಂತ ಅರ್ಥ. ಆವಾಗ ಇದನ್ನು ತಗೊಂಡ್ಬಿಡೋಣ. ನಾನು ಕೂಡ ಇಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿದೆ. ಇವಾಗ ಇದು ಬೆಂದ್ಕೊಂಡಿದೆ ನೋಡಿ. ಮುಟ್ಟಿದಾಗ ನಮ್ಗೆ ಯಾವ ರೀತಿ ಇಡ್ಲಿನ ಚೆಕ್ ಮಾಡ್ತೀವಲ್ಲ ಅದೇ ರೀತಿ ಅದರ ಒಳಗಡೆ ಸ್ವಲ್ಪ ದಪ್ಪವಾಗಿ ಹಾಕಿರೋದ್ರಿಂದ ಒಂದ್ಸರಿ ಟೂತ್ಪಿಕ್ ಹಾಕಿ ಟೆಸ್ಟ್ ಮಾಡ್ಕೊಳ್ಳಿ. ಹಾಗೆ ತೆಗೆಯುವಾಗೂ ಕೂಡ ಅಷ್ಟೇ ಹುಷಾರಾಗಿ ತಗೊಳ್ಳಿ. ತುಂಬ ಬಿಸಿ ಇರುತ್ತೆ. ಹಾಗಾಗಿ ಈ ರೀತಿ ಮೊದಲೇ ಜರಡಿನೇ ನೀವು ತಗೊಳ್ಳೋದಾಯಿತು ಅಂತಂದರೆ ಆರಾಮಾಗಿ ತಗೊಂಡು ಒಂದು ಸೈಡಲ್ಲಿ ಈ ರೀತಿ ಇಟ್ಕೊಂಡ್ಬಿಡಿ. ಇದು ಬಿಸಿ ಆರಬೇಕು. ಎಷ್ಟರ ಮಟ್ಟಿಗೆ ಅಂತಂದರೆ ಮುಟ್ಲಿಕ್ಕೆ ಸಾಧ್ಯ ಆಗುವಷ್ಟು ಬಿಸಿ ಇದ್ದರೆ ಸಾಕಾಗಿರುತ್ತೆ. ಇವಾಗ ನೈಫಿಂದ ಈ ರೀತಿ ಎಡ್ಜನ್ನ ಬಿಡಿಸ್ಕೊಳ್ತಾ ಹೋಗಿ ಆರಾಮಾಗೆ ಬರುತ್ತೆ, ಏನೂ ಅಂಟೋದಿಲ್ಲ. ಯಾಕಂದರೆ ಕೆಳಗಡೆ ನಾವು ಎಣ್ಣೆ ಅಥವಾ ತುಪ್ಪನ ಹಾಕಿರ್ತೀವಲ್ಲ, ಹಾಗಾಗಿ ಜಸ್ಟ್ ನೀವು ಎಡ್ಜಸ್ನ ಈ ರೀತಿ ಬಿಡಿಸ್ಕೊಂಡ್ರೆ ಆಯಿತು. ಇಡ್ಲಿನ ಯಾವ ರೀತಿ ಇಡ್ಲಿ ಪ್ಲೇಟಿಂದ ತೆಗಿತೀವಿ ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ನಿಧಾನವಾಗಿ ನೈಫ್ನ ಹಾಕಿ ತಗೊಳ್ಳಿ. ಇವಾಗ ನೋಡಿ ಬಿಡಿಸ್ಕೊಂಡಿದ್ದೀನಿ. ಈ ರೀತಿ ರೆಡಿಯಾಗಿರುತ್ತೆ. ಕೆಳಗಡೆ ಹಿಟ್ಟನ್ನು ಎಷ್ಟು ಹಾಕಿರ್ತೀವಿ ಅಷ್ಟೇ ಮೇಲ್ಗಡೆ ಹಾಕ್ಕೊಳ್ಬೇಕು. ಈ ಒಂದು ಬಟ್ಲಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ, ಬಟ್ ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ ಒಳಗಡೆ. ಇದ್ರ ಜೊತೆಗೆ ನಾನಿಲ್ಲಿ ಕಾಯಿ ಚಟ್ನಿ ಮಾಡಿಟ್ಕೊಂಡಿದ್ದೆ. ಇದು ಆಪ್ಷನಲ್, ಕಾಯಿ ಚಟ್ನಿ ಬೇಕು ಅಂತೇನಿಲ್ಲ. ಮಕ್ಕಳಿಗೆ ಜಸ್ಟ್ ಈ ರೀತಿ ಮಾಡಿ ಬಾಕ್ಸಿಗೆ ಹಾಕಿ ಕೊಟ್ಬಿಟ್ರೆ ಅವತ್ತಿನ ಬ್ರೇಕ್ಫಾಸ್ಟ್ ತುಂಬಾ ಪರ್ಫೆಕ್ಟಾಗಿರುತ್ತೆ, ಅಷ್ಟೇ ಹೆಲ್ದಿಯಾಗಿರುತ್ತೆ. ಯಾಕಂದರೆ ಇಲ್ಲಿ ಎಣ್ಣೆ ಅಂಶನ ನಾವು ತೀರಾ ಕಡಿಮೆಯಾಗಿ ಬಳಸಿರ್ತೀವಿ. ಹಾಗಾಗಿ ನೋಡಿ ಎಷ್ಟು ಫ್ಲಫಿಯಾಗಿದೆ ಅಂತ. ಬನ್ ರೀತಿಯಲ್ಲಿ ಉಬ್ಕೊಂಡಿರುತ್ತೆ, ನೀವು ನೋಡ್ತಿರ್ಬೋದು.
ಹೊರಗಡೆ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬೆಂದ್ಕೊಂಡಿದೆ, ಒಳಗಡೆ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ. ನಿಧಾನವಾಗಿ ಬೇಯಿಸ್ಕೊಳ್ಬೇಕು ಅಷ್ಟೇ. ಇವಾಗ ಇದನ್ನು ನಾನು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿ ಅಥವಾ ಕೈಯಿಂದ ಕೂಡ ನಾವು ಕಟ್ ಮಾಡ್ಕೊಳ್ಬೋದು. ಒಳಗಡೆ ಸ್ಟಫಿಂಗ್ ಹಾಕಿರೋದ್ರಿಂದ ಯಾವುದೇ ರೀತಿಯ ಚಟ್ನಿ ಆಗಲಿ ಸಾಂಬಾರಾಗಲಿ ಯಾವುದ್ರದ ಅವಶ್ಯಕತೆಯೂ ಇರೋದಿಲ್ಲ ನೋಡಿ. ಒಳಗಡೆ ಹಾಕಿರ್ತಕ್ಕಂಥ ಸ್ಟಫಿಂಗ್ ಸಮೇತ ಮೇಲ್ಗಡೆ ಬನ್ನಲ್ಲಿ ನಾವು ಇದನ್ನು ಸ್ಟಫ್ ಮಾಡಿ ಇಟ್ಟಿರ್ತಕ್ಕಂಥ ಒಂದು ರೆಸಿಪಿ ಅಂತ ನಮಗೆ ಅನ್ನಿಸ್ತಿದೆ. ಅಷ್ಟು ಪರ್ಫೆಕ್ಟಾಗಿ ಆ ಉಳಿದಿರ್ತಕ್ಕಂಥ ದೋಸೆ ಹಿಟ್ಟು ಅಥವಾ ದೋಸೆ ಹಿಟ್ಟು ಉಬ್ಬಿಕೊಂಡು ಬಂದಿರುತ್ತೆ. ಅಂದರೆ ನಮಗೆ ಮಿನಿ ಬನ್ನಲ್ಲಿ ನಾವು ಈ ಒಂದು ಸ್ಟಫಿಂಗ್ನ ಇಟ್ಟು ಮಾಡ್ಕೊಂಡಿರ್ತಕ್ಕಂಥ ಒಂದು ರೆಸಿಪಿ ಅಂತ ನಮಗೆ ಅನಿಸುತ್ತೆ. ಬಟ್ ಒಂದ್ಸರಿ ಟ್ರೈ ಮಾಡಿ. ದೋಸೆ ಹಿಟ್ಟಿನಿಂದ ಹಲವಾರು ರೀತಿಯ ಒಂದು ರೆಸಿಪಿಗಳನ್ನ ಮಾಡಿರ್ತೀವಿ. ಒಂದ್ಸರಿ ಈ ಒಂದು ರೆಸಿಪಿನ ಕೂಡ ಟ್ರೈ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ನಾನು ದೋಸೆ ಹಿಟ್ಟಿನಿಂದ ಗರಿಗರಿಯಾಗಿರ್ತಕ್ಕಂಥ ವಡೆ ಯಾವ ರೀತಿ ಮಾಡೋದು ಅಥವಾ ಗೋಲಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.